ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಇಂದು ವಿಜಯಪುರದ ಪ್ರತಿಷ್ಠಿತ ತ್ರಿಮೂರ್ತಿ ಆಯುರ್ವೇದಿಕ್ ನಿರುಪಯೋಗಿ ಪೇನ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ಎಲೆಕ್ಟ್ರಿಕ್ ಹೋಮಿಯೋಪತಿ ಮೆಡಿಸಿನ್ ನ ಸಂಸ್ಥಾಪಕರು ಆದಂತ ಕೌಂಟ್ ಸಿಆರ್ ಮಿಟಿ, ಡಾಕ್ಟರ್ ಬಿಲ್ಲರ್ ಮತ್ತು ಇನ್ನಿತರ ಗಣ್ಯ ವೈದ್ಯರು, ಸಿಬ್ಬಂದಿಗಳು ಹಾಗೂ ಸ್ನೇಹಿತರೊಂದಿಗೆ ಡಾಕ್ಟರ್ ಅಕೌಂಟ್ ಸೀಸರ್ ನೆಟ್ಟಿ ರವರ ಜೀವನ ಅನುಭವವನ್ನು ಹಂಚಿಕೊಂಡು ಅವರ ಪುಣ್ಯ ಸ್ಮರಣೆಯನ್ನು ಮಾಡಲಾಯಿತು. ಎಲೆಕ್ಟ್ರಿಕೋ ಹೋಮಿಯೋಪತಿ ಮೆಡಿಸಿನ್ ಇದು ಅತ್ಯಂತ ಪರಿಣಾಮಕಾರಿ ಹಾಗೂ ಬಡ ರೋಗಿಗಳಿಗೆ ವೈದ್ಯಕೀಯವಾಗಿದ್ದು ಸರಿಯಾದ ಚಿಕಿತ್ಸೆಯನ್ನು ಸಕಾಲದಲ್ಲಿ ಕೊಟ್ಟಲ್ಲಿ ಅತ್ಯಂತ ಹಳೆಯ ವಾಸಿಯಾದಂಥ ಕಾಯಿಲೆಗಳಿಗೂ ಸಹ ಔಷಧ ವ್ಯವಸ್ಥೆಯನ್ನು ತ್ರಿಮೂರ್ತಿ ಆಯುರ್ವೇದಿಕ್ ದವಾಖಾನೆ ಹಾಸ್ಪಿಟಲ್ನಲ್ಲಿ ಕೊಡಲಾಗುತ್ತದೆ. ಮಾನವ ಸೇವೆಯನ್ನೇ ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡ ಮಹಾನ್ ಚಿಂತಕ ಹಾಗೂ ದಾರ್ಶನಿಕ ವೈದ್ಯ, ಪ್ರಕೃತಿಯೊಳಗಿನ ಗುಣಮುಖ ವ್ಯಕ್ತಿಯನ್ನು ವೈದ್ಯಕೀಯ ಲೋಕಕ್ಕೆ ಪರಿಚಯಿಸಿದ ಮಹಾನ್ ವ್ಯಕ್ತಿ, ಎಲೆಕ್ಟ್ರಿಕ್ ಹೋಮಿಯೋಪತಿ ಪದ್ಧತಿ ಸ್ಥಾಪಕ ಡಾಕ್ಟರ್ ಕೌಂಟ್ ಕೇರ್ ಮಿಟಿ ಅವರು 2017ನೇ ಜನ್ಮದಿನದ ಶುಭ ಸಂದರ್ಭದಲ್ಲಿ ತಮ್ಮ ಹೃದಯಪೂರ್ವಕ ನಮನಗಳು. ಅವರು ಕೇವಲ ವೈದ್ಯಕೀಯರಾಗಿಲ್ಲ, ಒಬ್ಬ ಮಹಾನ್ ಮಾನವೀಯತೆವಾದಿ, ರೋಗಕ್ಕಿಂತ ರೋಗಿಯನ್ನು ಮೊದಲಿಗೆಯಾಗಿ ಕಂಡವರು, ಲಾಭಕ್ಕಿಂತ ಸೇವೆಯನ್ನು ಮೇಲುಗೈ ಮಾಡಿದವರು, ಪ್ರಕೃತಿಯ ಸಸ್ಯ ಶಕ್ತಿಯಲ್ಲಿ ಚಿಕಿತ್ಸೆ ಭವಿಷ್ಯವನ್ನು ಕಂಡ ದಾರ್ಶನಿಕರು ಅವರು. ಅಸಾಧ್ಯವೆನಿಸಿದ ಅನೇಕ ರೋಗಿಗಳಿಗೆ ಆಶಯ ಕಿರಣ ನೀಡಿದ ಮಹಾನ್ ಆತ್ಮ. ಅವರ ಚಿಂತೆಗಳು ಕಾಲಾತೀರ, ಅವರ ತತ್ವಗಳು ಇಂದಿಗೂ ಜೀವಂತ. ಅವರ ಸೇವೆ ಲಕ್ಷಾಂತರ ಜೀವಗಳಲ್ಲಿ ನಂಬಿಕೆ ಮತ್ತು ಧೈರ್ಯ ತುಂಬಿದೆ. ಎಲೆಕ್ಟ್ರಿಕ್ ಹೋಮಿಯೋಪತಿ ಒಂದು ಚಿಕಿತ್ಸಾ ಪದ್ಧತಿ ಮಾತ್ರವಲ್ಲ, ಒಂದು ಮಾನವೀಯ ಚಿಕಿತ್ಸಾ ಕ್ರಾಂತಿ. ಈ ದಿನ ಅವರ ಜನ್ಮದಿನವಲ್ಲ, ಮಾನವ ಸೇವೆಯ ವಿಜಯೋತ್ಸವ. ವೈದ್ಯಕೀಯ ಲೋಕಕ್ಕೆ ಅವರ ಕೊಟ್ಟ ಕೊಡುಗೆ ಯುಗ ಯುಗಾಂತರವರೆಗೆ ಪ್ರೇರಣೆಯಾಗಲಿ. ಈ ಮಹಾನ್ ಗುರುಗೆ ಶತ ನಮನಗಳು, ಭಾವಪೂರ್ವಕ ಗೌರವಗಳು ಮತ್ತು ಶಾಶ್ವತ ಕೃತಜ್ಞತೆಗಳು. ಇವರ 2017ನೇ ಜನ್ಮೋತ್ಸವವನ್ನು ಅತ್ಯಂತ ವಿಜೃಂಭಣೆಯಾಗಿ ದೀಪವನ್ನು ಬೆಳಗುವ ಜೊತೆಗೆ ಸಿಹಿಯನ್ನು ಹಂಚುವ ಜೊತೆಗೆ ಹಾಗೂ ಅವರ ಪುಣ್ಯ ಸ್ಮರಣೆಯನ್ನು ಮಾಡೋದರೊಂದಿಗೆ ಆಚರಿಸಲಾಯಿತು. ವಿಜಯಪುರ ನಗರದ ಮಹಾನಗರ ಪಾಲಿಕಾ ಸದಸ್ಯರಾದಂತಹ ಪ್ರೇಮಾನಂದ್ ಬಿರಾದರ್ ರವರು, ನೈಸರ್ಗಿಕ ಕೃಷಿ ತಜ್ಞರು, ಗಣ್ಯರಾದಂಥ ಶ್ರೀ ಅಜಯ್ ಗೌಡ ಪಾಟೀಲ್ ಗುನ್ಯಾಡ್ ರವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಸರಿ ಶಿವಾನಂದ ರೇಷ್ಮೆ, ಡಾಕ್ಟರ್ ಅರುಣ್ ಲಿಂಗದಹಳ್ಳಿ, ಡಾಕ್ಟರ್ ಶೇಖರ್ ಬರ್ಲಿ, ಡಾಕ್ಟರ್ ಹಿರೇಮಠ್, ಡಾಕ್ಟರ್ ನಿಡಗುಂದಿ, ಡಾಕ್ಟರ್ ಕಲ್ಪನಾ ಪಾಟೀಲ್ ಬ್ರೋ. ಒಂದೆರಡು ಮಾತಾಡ್ತಾರೆ ಡಾಕ್ಟರ್ ಕೌಂಟ್ ಸೀಸರ್ ಮಟ್ಟಿ ಹಬ್ಬದ ಪ್ರಕಾರ ಇಲ್ಲ. ಇವತ್ತಿನ ಈ ಒಂದು ಶುಭ ಸಂದರ್ಭ ನಮಗೆಲ್ಲ ಯಾಕಪ್ಪ ಅಂತಂದ್ರೆ, ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಮಹಾನ್ ಕ್ರಾಂತಿ, ಒಂದು ಶಿಕ್ಷಣ ಅಂದ್ರೆ ವೈದ್ಯಕೀಯ ಶಿಕ್ಷಣವನ್ನು ಈ ಜಗತ್ತಿಗೆ ಮತ್ತು ಈ ಲೋಕಕ್ಕೆ ಮಾನವೀಯ ರೂಪವಾಗಿ ನೀಡಿದಂಥ ಡಾಕ್ಟರ್ ಕೌಂಟ್ ಸೀಸರ್ ಮಿಟಿ ಅವರು ಇಟ್ಲಿಯಲ್ಲಿ ಜನಿಸಿ 1809 ಜನಿಸಿದ್ದು. ಅವರ ನಿಧನ 1896 ಆಗಿ, ಅವ್ರ ನಿಧನದ ನಂತರ 96 ಅಥವಾ 90 ವರ್ಷದ ನಂತರ ನಮ್ಮ ಭಾರತ ದೇಶದಲ್ಲಿ ಈ ಶಿಕ್ಷಣ ಬಗ್ಗೆ ಬೆಳವಣಿಗೆ ಆಯಿತು. ನಾವು ಕಲಿತಿದ್ದು 92ರಿಂದ ಆರಂಭ ಆಗಿತ್ತು. ಹೀಗಾಗಿ ಅವ್ರ ನಿಧನದ 96 ವರ್ಷ 90 ವರ್ಷದ ನಂತರ ಈ ಶಿಕ್ಷಣ ಭಾರತ ದೇಶದಲ್ಲಿ ಆರಂಭವಾಯಿತು. ಭಾರತ ದೇಶ ಆರಂಭವಾಗಿ ಇದರದ ಒಂದು ಸ್ವರೂಪ ನಾವು ತಿಳ್ಕೋಬೇಕಾದ್ರೆ, ನಾವು ಶಿಕ್ಷಣ ಮುಗಿಸಿ ಕನಿಷ್ಠ 5 ವರ್ಷ ನಂತರ ಎಲೆಕ್ಟ್ರಿಕ್ ಹೋಮಿಯೋಪತಿ ಶಿಕ್ಷಣ ಮುಗಿಸಿ 5 ವರ್ಷ ನಂತರ ಇದರ ಬಗ್ಗೆ, ಸಸ್ಯದ ಬಗ್ಗೆ ಮತ್ತು ಇದರಂಥ ಕ್ರಾಂತಿ ಬಗ್ಗೆ ಈಗ ಮನವರಿಕೆಯಾಗಿ ಒಂದು ದೇಶಾದ್ಯಂತ ಭಾರಿ ಒಂದು ಜನಮನ್ನಣೆ ಮತ್ತು ರೋಗಿಗಳಿಗೆ ಭಾರಿ ಮನ್ನಣೆ ಮತ್ತು ಕನಿಷ್ಠ ದರದಲ್ಲಿ ವಿಶಿಷ್ಟವಾದಂಥ ರೋಗೋಪಚಾರವನ್ನು ನಡೆದಂಥದ್ದು. ಇಂಥ ಸಂದರ್ಭದಲ್ಲಿ ಇವತ್ತು ಇವರ ಜನ್ಮದಿನದ ಕಾರ್ಯಕ್ರಮಕ್ಕೆ ತಮ್ಮ ಸಮಯವನ್ನು ಮೀಸಲಿಟ್ಟು ಆಗಮಿಸಿದಂಥ ಬಿರಾದರ್ ಸರ್ವರಿಗೆ ಮತ್ತು ಇನ್ನೋರ್ವ ಅಜಯ್ ಗೌಡರಿಗೆ ಮತ್ತು ಇನ್ನೂ ವೈದ್ಯ ಮಿತ್ರರಿಗೆ ಆಗಮಿಸಿದಂಥ ಧನ್ಯವಾದಗಳು. ಇದರ ಬಗ್ಗೆ ಹೇಳಬೇಕಂತ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಸಂಕ್ಷಿಪ್ತ ರೂಪ ಮಾಡಕತ್ತೀವಿ. ಇನ್ನು ಮುಂದಿನ ಬರುವ ವರ್ಷದಲ್ಲಿ ಭಾರಿ ವಿಜೃಂಭಣೆ ಆಗ್ತವೆ ಅಂತ ನನ್ನ ಹಾರೈಕೆ ಇದೆ. ಕೌಂಟ್ ಸೀಸರ್ ಮಟ್ಟಿ ಅಂತ ಶ್ರೇಷ್ಠ ವ್ಯಕ್ತಿ, ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ದೀವಿ. ಉಪಸ್ಥಿತರೆಲ್ಲ ನಮ್ಮ ಆತ್ಮೀಯ ಸೋದರ ಮತ್ತು ವೈದ್ಯಾಧಿಕಾರಿಗಳೇ, ಈಗ ನಮ್ಮ ಸರ್ ಹೇಳಿದಾಗ ಇವತ್ತಿನ ಕಾಲದಲ್ಲಿ ಸಾಕಷ್ಟು ಮುಂದುವರೆದ ದೇಶ ಇದ್ದರೂ ಸಹಿತ ಈ ಒಂದು ಪದ್ಧತಿಯಲ್ಲಿ ಬಹಳಷ್ಟು ಜನ ಅಳವಡಿಸಿಕೊಂಡಿಲ್ಲ. ಅದೆಷ್ಟೋ ಜನರು ಬೇರೆ ಬೇರೆ ಆಸ್ಪತ್ರೆ ಹೋಗಿ ಲಕ್ಷಾಂತರ ದುಡ್ಡುಗಳನ್ನು ಹಾಕಿ
ಕಡೆಗೆ ನಾವು ಇನ್ನೇನು ಜೀವನ ಸಾಕಪ್ಪ, ನಮ್ಮ ಕಡೆಯಿಂದ ಇಲ್ಲಿ ಏನೂ ಆಗಂಗಿಲ್ಲ, ಆಪರೇಷನ್ ಮಾಡೋದು ಉಳಿಯಂಗಿಲ್ಲ ಅಂತ ಆಪರೇಷನ್ ಮಾಡಿ ಹೋದರು. ಅವ್ರಿಂದ ಶೇಖರ್ ಆಗಿರ್ಬೋದು, ಹಿರೇಮಠರು ಎಲ್ಲ ಅವ್ರ ಸಿಬ್ಬಂದಿಗಳು ಎಲ್ಲರೂ ಕುಡ್ಕೊಂಡು ಈ ಆಸ್ಪತ್ರೆ ಬೆಳಕಿಗೆ ಭಾಳ ಈಗ ಬರ್ತಾ ಇದೆ. ಯಾವಾಗಲೂ ಒಳ್ಳೆಯ ಸ್ವಲ್ಪ ಬೆಳಕಿಗೆ ಬರೋದು ಲೇಟ್ ಆಗ್ತದೆ. ಈಗೇನು ಅಲೋಪೆಥಿಕ ಮತ್ತು ಹೋಗ್ತೀವಲ್ಲ ಅವಿಂದ ಸಿಕ್ಕಾಪಟ್ಟಿ ಬೇರೆ ಬೇರೆ ಸೈಡ್ ಇಫೆಕ್ಟ್ ಆಗ್ತಾವೆ. ಅದು ಯಾರಿಗೆ ಜನರಿಗೆ ಗೊತ್ತಾಗಲ್ಲ. ಯಾವಾಗ ಗೊತ್ತಾದ್ರೆ ಅವ್ರದಿನ್ನ ಕಂಡೀಷನ್ ಮುಗೀತು, ಅವ್ರಿಗೆ ಆ ಶಕ್ತಿ ಇಲ್ಲ ತರ್ಕೋ ಅಂದಾಗ ಇಂಥವ್ರು ನೆನಪಾಗ್ತಾರೆ. ಆದ ಕಾರಣ ಅದೆಷ್ಟೋ ಪೇಷಂಟ್ಗಳು ವಿನಂತಿ ಮಾಡ್ತೀನಿ, ನೀವು ಬೇರೆ ಬೇರೆ ಕಡೆ ಹೋಗಿ ತಕ್ಷಣ ದುಡ್ಡು ಹಾಕಿ ಹಾಳಾಗಬೇಡ್ರಿ. ಇಲ್ಲಿ ಬಂದ್ರೆ ಎಲೆಕ್ಟ್ರೋಪತಿ ಟ್ರೀಟ್ಮೆಂಟಿಂದ ಸಾಕಷ್ಟು ಜನ ನಮ್ಮ ಜಿಲ್ಲೆಯಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಟ್ರೀಟ್ಮೆಂಟ್ ಹೋದವರು ನಮ್ಮ ವಿಡಿಯೋ ಕ್ಲಿಪ್ಸ್ ಅದಾವ. ಅವ್ರು ಬೇರೆ ಬೇರೆ ಅವ್ರು ತಮ್ಮ ಬೇಕಾದ್ರೆ ಕಳ್ಸಾಕತ್ತಾರೆ. ಇವು ಹಾಸನ ಆಗಿರ್ಬೇಕು, ಕೊಡಗು, ಗುಲ್ಬರ್ಗ, ಬೀದರ, ಆಮೇಲೆ ಸೊಂಡೂರ ಒಂದಲ್ಲ ಬೇರೆ ಬೇರೆ ಭಾಳಷ್ಟು ಜಿಲ್ಲೆ, ಹುಬ್ಳಿಯಿಂದ ಸಹಿತ ಬಂದಾರ. ಹಿಂಗಾಗಿ ಅದು ಹೆಂಗದ ಹಿತ್ತಲಿಗಡ ಮದ್ದಲ್ಲ ಅಂತ ಇಲ್ಲಿ ಪಕ್ಕದವರೇ ನಮಗೆ ಅದನ್ನು ನೋಡಕ್ಕೆ ವಿಚಾರ ಮಾಡ್ತೇವೆ. ಬಟ್ ಬೇರೆ ಬೇರೆ ಜಿಲ್ಲೆದವರು 10 ಲಕ್ಷ ರೂಪಾಯಿ ಹಾಸ್ಪಿಟ್ಲಿಗಾಗಿ ಆರಾಮಲ್ಲ ಇಲ್ಲಿ ಬಂದಾರ. ಇಲ್ಲಿ ಬಂದ ಕಡಿಮೆ ಅವಧಿಯಲ್ಲಿ ಅತ್ಯಂತ ಕಡಿಮೆ ಅದೇನು ಪೇಷಂಟ್ ಚಾರ್ಜ್ ತೊಗೊಂಡು ಆರಾಮ ಮಾಡಿ ಕಳಿಸ್ಯಾರ. ಸೈಡ್ ಎಫೆಕ್ಟ್ ಇರೋಂಗಿಲ್ಲ ಅಂತ ಎಲ್ಲ ಅಳವಡಿಸ್ಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಡುತ್ತೆ ಸಂದರ್ಭದಲ್ಲಿ ನನ್ನನ್ನು ಸಹಿತ ಈ ಪವಿತ್ರ ವ್ಯಕ್ತಿಯ ಹುಟ್ಟುಹಬ್ಬ ದಿವಸ ಕಾರ್ಯಕ್ರಮ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟರೆ ನಿಮಗೆಲ್ಲ ವಂದಿಸಿ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।